ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡೆ ಮತ್ತು ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ ಇವನ್ನ ಸ್ವಲ್ಪ ತೊಳ್ಕೊಂಡು ಕ್ಲೀನಾಗಿ ತೊಳೆದು ಒಂದು 4 ತಾಸು ನೆನೆ ಇಡೋಣ. ಇವಾಗ ಚೆನ್ನಾಗಿ ನೆಂದಿದೆ. ನೆಂದಿರೋ ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ರುಬ್ಕೊಂಬರೋಣ. ತುಂಬ ನೀರು ಹಾಕ್ಲಿಕ್ಕೇನೋ ಹೋಗಬೇಡಿ, ಹಾಗೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯೂ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕಾಗತ್ತೆ. ಇಷ್ಟು ಗಟ್ಟಿಯಾಗಿರ್ಬೇಕ್ರಿ, ಅಂದ್ರೆ ವಡೆ ಮಾಡಲಿಕ್ಕೆ ನಿಮ್ಗೆ ಈಸಿ ಆಗ್ತೈತಿ. ಹಂಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಮತ್ತು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನೂ ಹಾಕ್ಬೋದು. ಮತ್ತು ಹಸಿ ಶುಂಠಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾನ ಹಾಕ್ಕೊಳ್ಳಿ. ಇನ್ನು ಜೀರಿಗೆ ಮತ್ತು ಅಜ್ವಾನ ಹಾಕ್ಕೊಳ್ಳಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಒಂದ್ಕೊಂದು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿ ಆದರೆ ನಿಮಗೆ ವಡೆ ಮಾಡಲಿಕ್ಕೆ ಈಸಿ ಆಗ್ತೈತಿ. ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ ನೋಡಿ. ಇಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ಗಟ್ಟಿ ಆದರೆ ಅಷ್ಟೇ ಸಾಕು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ನೀವು ಉದ್ದಿನ ಹಿಟ್ಟನ್ನ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಿ. ಎರಡೂ ಸೈಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಇಲ್ಲಾಂದ್ರೆ ಒಳಗಡೆ ಎಲ್ಲ ಹಸಿ ಉಳಿದು ಬಿಡ್ತೈತಿ. ಅದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಈಗ ವಡೆ ರೆಡಿ ಆಯಿತು. ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವನ್ನು ಮಾಡ್ಕೊಂಡು ಇಟ್ಕೊಂಡೆ ನೋಡಿ. ಇವಾಗ ಕ್ರಿಸ್ಪಿ ಆದ ವಡೆ ಸಿದ್ಧವಾಯಿತು. ಉದ್ದಿನ ವಡೆಗೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೆಲವೊಂದು ಸರಿ ಕೊಬ್ಬರಿ ಇರೋದಿಲ್ಲವಲ್ಲ, ಅಂಥ ಟೈಮಲ್ಲಿ ನೀವು ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ. ಇಲ್ಲಿ ನಾನು ಮೊದಲಿಗೆ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಒಂದು ಈರುಳ್ಳಿನ ತೊಗೊಂಡು ಈ ಥರ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು, ಶೇಂಗಾ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಇದನ್ನು ಚೆನ್ನಾಗಿ ನೀವು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆಯಿತು. ಇಷ್ಟೇ ಆದರೆ ಸಾಕಾಗುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಇದನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬಂದೆ. ಇಷ್ಟ ಆದರೆ ಸಾಕಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಒಂದು ತಟ್ಟೆಗೆ ಸರ್ವ್ ಮಾಡಿದೆ. ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಚಟ್ನಿ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಈ ಥರ ಚಟ್ನಿ ನೀವು ಮಾಡ್ಕೊಂಡು ತಿನ್ಬೋದು. ಇಡ್ಲಿ, ಪೂರಿ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.